ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಗೊತ್ತಾಯ್ತಾ ನಿಮ್ಗೆ? ನೋಡಿ, ನನಗ್ ಒಳ್ಳೇದ್ ಮಾಡ್ಬೇಕು ಅಂತ ನೀವೆಲ್ರೂ ಅನ್ಕೋತಾ ಇದ್ದೀರಾ ಅಲ್ವಾ? ನನಗ್ ಒಳ್ಳೇದ್ ಮಾಡೋ ನೆಪದಲ್ಲಿ ಯಾಕೆಲ್ರೂ ಈ ತರ ನಂಗೆ ತೊಂದರೆ ಕೊಡ್ತಿದ್ದೀರಾ? ದಯವಿಟ್ಟು ಯಾರು ಏನು ಮಾತಾಡದೆ ನೆಮ್ಮದಿಯಾಗಿರೋದಕ್ ಬಿಟ್ಬಿಡಿ. ನೀವ್ ಗಂಡ್ಮಕ್ಳೇ ಹೀಗೆ ಅಲ್ವಾ? ನಿಮ್ಮ ಅನುಕೂಲಗಳನ್ನ ಮಾತ್ರ ನೋಡ್ತೀರಾ. ಒಂದ್ ಹೆಣ್ಮಗಳು ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ವಾ ನಿಮ್ಗೆ? ಅವಳು ಮೊದ್ಲೇ ಮನ್ಸು ಸರಿ ಇಲ್ದೆ ಹುಚ್ಚಿ ತರ ಒದ್ದಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ಅದನ್ನ ಹೇಳ್ತೀನಿ ಇದನ್ನ ಹೇಳ್ತೀನಿ ಅಂತ ಬೆದರಿಸ್ತಾ ಇದ್ದೀರಾ? ಅಲ್ಲ ಜಯಂತಿ, ಆನಂದ್, ಸಾಕು ನಿಲ್ಸು. ನೀವೆಲ್ಲ ಮೈನನ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಮೇಲಿನ ಮೇಲೆ ಅವಳು ಕಷ್ಟ ಕೊಡ್ಬೇಡಿ. ಈಗ ನೀನೇನಾದ್ರೂ ಪುಷ್ಪಕ್ ಸರ್ ಹತ್ರ ಹೋಗಿ ನಿಜ ಹೇಳಿದ್ರೆ ಮೈನ ಮರ್ಯಾದೆ ಮಾತ್ರ ಅಲ್ಲ, ಪುಷ್ಪಕ್ ಸರ್ ನೆಮ್ಮದಿನೂ ಹಾಳಾಗತ್ತೆ. ಪಾಪ ಆ ಮನುಷ್ಯ ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಂಥದ್ರಲ್ಲಿ ನೀವೆಲ್ಲ ಸೇರ್ಕೊಂಡಿದ್ದನ್ನ ಹಾಳು ಮಾಡ್ಬೇಕು ಅಂತಿದ್ದೀರಾ? ನೋಡು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಫಂಕ್ಷನ್ ಶುರುವಾಗತ್ತೆ. ದಯವಿಟ್ಟು ನೀನು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರು. ಯಾಕೆ ಜಯಂತಿ, ಯಾಕೆ ಹಿಂಗ್ ನೋಡ್ತಾ ಇದೀಯಾ? ಏಯ್, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಯಾರ ಹತ್ರ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಯಾಕೆ? ನಾನ್ ಯಾರ ಹತ್ರ ಏನ್ ಹೇಳಿದೀನಿ ಜಯಂತಿ? ಉಷಾ, ನಾಟಕ ಮಾಡ್ಬೇಡ. ಮೈನ ವಿಷಯನೆಲ್ಲ ಬಾಲ್ರಾಜ್ ಹತ್ರ ಹೋಗಿ ಹೇಳಿದ್ಯಲ್ಲ. ಅಲ್ಲ ಜಯಂತಿ, ನಾನ್ ಬಾಲರಾಜ್ ಸರ್ ಹತ್ರ ಹೇಳಿದ್ದು ನಿನಗೆ ಯಾರು ಹೇಳಿದ್ರು? ಉಷಾಕ, ಈ ವಿಷಯನ ನೀವ್ ಯಾರ ಹತ್ರ ಹೇಳಿದಿರ ಅಂತ ಕ್ಲಿಯರ್ ಆಗಿ ಹೇಳಿ ಪ್ಲೀಸ್. ಜಯಂತಿ, ಮೈನಾ ವಾಂತಿ ಮಾಡ್ತಿದ್ಲಲ್ಲ, ಅದನ್ನ ನೋಡಿ ಅವ್ರಿಗೆ ಮೈನನ್ ಮೇಲೆ ಅನುಮಾನ ಬಂತು. ಅದಕ್ಕೆ ನಾನು ಕರ್ದ್ ಕೇಳಿದ್ರು, ಅದಕ್ಕೆ ಹೇಳ್ಬಿಟ್ಟೆ. ಅದಕ್ಕೆ ಅವ್ರನ್ನ ನಂಬಿ ಎಲ್ಲ ಹೇಳ್ಬಿಟ್ಯಾ? ಏನೋ? ಯಾವ ವಿಷಯ? ಏನು? ಪುಷ್ಪಕ್ ಸರ್ ಹತ್ರ ಏನಾದ್ರೂ ಹೇಳಿದ್ರಾ? ಅಕ್ಕ, ಈಗ ಸುಮ್ನೆ ಇದ್ರೆ ಹೇಗೆ? ಪುಷ್ಪಕ್ ಸರ್ ಹತ್ರ ವಿಷಯ ಹೇಳಿದ್ರಾ? ಇಲ್ಲ ಮೈನಾ. ಮತ್ತಿನ್ ಯಾರ ಹತ್ರ ಹೇಳಿದ್ರಿ? ಬಾಲರಾಜ್ ಸರ್ ಹತ್ರ. ಅಯ್ಯೋ ದೇವ್ರೆ, ಬಾಲರಾಜ್ ಸರ್ಗ! ಉಷಕ್ಕ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ವಿಷಯನ ಬಾಲರಾಜ್ ಸರ್ ಹೇಳಿದಿರಲ್ವಾ? ಏನಂತ ಹೇಳೋದು ನಿಮ್ಗೆ? ಮೈನಾ, ಅವರು ನಂಗೂ ಮೈನಂಗೂ 1000 ಜಗಳ ಇರುತ್ತೆ, ಅದು ಬೇರೆ ಇದು ಬೇರೆ. ನೀನೇನಿದೆಯೋ ನಿಜ ಅದನ್ನ ಹೇಳ್ಬಿಡು, ಹಂಗಾದ್ರೆ ಮಾತ್ರ ನನ್ನ ಮೈನಂಗ್ ಸಹಾಯ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಮೈನಂಗ್ ಸಹಾಯ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ನನ್ನಂಗೆ ಅವರು ಬದಲಾಗಿದ್ದಾರೆ ಅನ್ಕೊಂಡು ಎಲ್ಲ ವಿಷಯ ಹೇಳ್ಬಿಟ್ಟೆ. ಮೊದ್ಲೇ ಆ ಬಾಲರಾಜ್ಗೆ ಇವಳನ್ನ ಕಂಡ್ರೆ ಆಗಲ್ಲ. ಇವಳು ಯಾವ್ದಾದ್ರೂ ಒಂದು ಚಿಕ್ಕ ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇರ್ತಾನೆ. ಅಂಥದ್ರಲ್ಲಿ ಇಂಥ ದೊಡ್ಡ ವಿಷಯ ಗೊತ್ತಾಗೋಗಿದೆ. ಇನ್ಮೇಲೆ ಇಲ್ಲಿ ನಡೆಯೋದು ಕಂಪ್ನಿ ಫಂಕ್ಷನ್ ಅಲ್ಲ, ಮೈನ ವಿಷಯ ಅನೌನ್ಸ್ ಮಾಡೋ ಫಂಕ್ಷನ್. ಇಡೀ ಊರಿಗೆ ಗೊತ್ತಾಗೋ ಹಾಗೆ ಡಂಗೂರ ಬಾರ್ಸಿ ಹೇಳ್ತಾನೆ, ನೋಡ್ತಾ ಇರು. ಇಲ್ಲ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಧ್ರುವ ಅವರೇ, ಮೊದಲು ನೀವು ಇಲ್ಲಿಂದ ಹೊರಡಿ. ನೋಡಿ, ಮೊದಲು ನೀವು ಇಲ್ಲಿಂದ ಹೊರಡಿ. ನಾನು ಯಾಕೆ ಹೊರಡ್ಬೇಕು? ನೋಡಿ, ಈ ವಿಷಯ ಬಾಲರಾಜ್ ಸರ್ಗೆ ಗೊತ್ತಾಗೋಗೈತೆ. ಈಗ ಪುಷ್ಪಕ್ ಸರ್ಗೂ ರಾಜೇಂದ್ರ ಸರ್ಗೂ ಈ ವಿಷಯ ಗೊತ್ತಾಗೋಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಅವರು ನಿಮ್ಮ ಮೇಲೆ ಅನುಮಾನ ಪಡ್ತಾರೆ. ನೀವು ಮೊದಲು ಹೋಗಿದ್ರು ಅವರೇ. ಮೈನವ್ರೆ, ಪುಷ್ಪಕ್ ಸರ್ ಹತ್ರ ನಾನ್ ಮಾತಾಡ್ತೀನಿ. ಹೇಳ್ತಾ ಇಲ್ವಾ, ಯಾವ್ದೇ ಸಿಚುವೇಶನ್ ಬಂದ್ರು ನಾನ್ ಫೇಸ್ ಮಾಡ್ತೀನಿ. ಅವ್ರು ಗೊತ್ತಾಗೋದೇ ಒಳ್ಳೇದು. ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಮೊದಲು ಪುಷ್ಪಕ್ ಸರ್ಗೆ ಎಲ್ಲ ವಿಷಯ ಗೊತ್ತಾಗ್ಲಿ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ದೀಪ, ಏನ್ ಹೇಳ್ತಿದ್ಯಾ? ತುಳಸಿ, ಇವ್ರನ್ನ ಕರ್ಕೊಂಡು ಹೋಗು. ಮೊದಲು ಮಾತಾಡ್ಲಿ, ಆಮೇಲೆ ನೋಡೋಣ. ಹೌದು ಮಾವ, ಮೈನಾ ಹೇಳ್ತಿರೋದೇ ಕರೆಕ್ಟ್ ಆಗಿದೆ ಮಾವ. ಅಲ್ಲ, ಈ ಟೈಮಲ್ಲಿ ಎಲ್ಲರೂ ಮುಂದೆ ಈ ವಿಷಯ ಗೊತ್ತಾದ್ರೆ ಪುಷ್ಪಕ್ ಸರ್ ಬೈದ್ರೆ ಏನಾಗ್ಬೇಕು ಹೇಳಿ? ಅದಕ್ಕೆ ನಾನು ಹೋಗ್ಬಿಡ್ಬೇಕಾ? ಅಲ್ಲ, ನಾನು ಹೋದ್ರೆ ಇಲ್ಲಾಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಪ್ರೂವ್ ಆಗುತ್ತೆ. ಮೈನವ್ರನ್ನ ಈ ಸ್ಥಿತಿನಲ್ಲಿ ನಾನು ಹೇಗ್ ಬಿಟ್ಟು ಹೋಗ್ಲಿ?
ಮಿಸ್ಟರ್ ವಾರೆ ನಿಮ್ಗೆ ಏನ್ ಹೇಳಿ ನಾನು ನಿಮಗ್ ಕೈ ಮುಗಿತೀನಿ, ಹೋಗಿ ನೀವು. ಅಲ್ಲ ನೀವು ತುಳಸಿ ಮೊದ್ಲು ಇವ್ರನ್ನ ಕರ್ಕೊಂಡು ಹೋಗು. ಬನ್ನಿ ಮಾವ. ಇಲ್ಲ ತುಳಸಿ ನಾನು ಹೇಳ್ತಾ ಇದ್ದೀನಲ್ವಾ, ಮೈನವ್ರನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಅವಾಗ ತಪ್ಪು ಮಾಡಿದ್ದೆಲ್ಲ ನಾನೇ ಅಂತ ಪ್ರೂವ್ ಆದಂಗಾಗತ್ತೆ.